ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ. ಇವತ್ತಿನ ಶ್ಲೋಕ 2ನೇ ಶ್ಲೋಕ, ಅಧ್ಯಾಯ 4ರದ್ದು, ಮಹಾಭಾರತ ತಾತ್ಪರ್ಯ ನಿರ್ಣಯ, ಮಧ್ವಾಚಾರ್ಯರದ್ದು. ಜಯತಿ ಶ್ರೀಮದಾನಂದ ತೀರ್ಥ ಮಾರ್ತಾಂಡ ಚಂಡಗೌ ಯತ್ ಸಂಪರ್ಕ ಸತಾಂ ಮೋಹ ಶರ್ವರೀಂ ಸಮದೀದಲತ್. ಮಹಾಭಾರತ ತಾತ್ಪರ್ಯ ನಿರ್ಣಯಸ್ಯ ಅರ್ಥಂ ಅಂಜಸ ಕರ್ನಾಟಕ ಭಾಷಾಯ ಬ್ರೂತೆ ತಂತ್ರಿ ನಾರಾಯಣ ಸುದೀಹಿ. ಜಯತಿ ಶ್ರೀಮದಾನಂದ ತೀರ್ಥ, ಆನಂದ ತೀರ್ಥರಿಗೆ ಜಯವಾಗಲಿ. ಇಂತಹ ಒಳ್ಳೆಯ ಶಾಸ್ತ್ರವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಇಡೀ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ನಮಗೆ ಮಾತ್ರ ಅಲ್ಲ, ದೇವತೆಗಳಿಗೂ ಕೂಡ ಇದನ್ನು ಅದು ಅಷ್ಟು ಪವಿತ್ರವಾದ ಈ ಶಾಸ್ತ್ರ ಇದು. ಜಯತಿ ಶ್ರೀಮದಾನಂದ ತೀರ್ಥ ಮಾರ್ತಂಡ ಅಂತೇಳಿದ್ರೆ ಬಹಳ ದೊಡ್ಡ ಕೀರ್ತಿ ಅವ್ರದ್ದು. ಚಂಡಗೌ ಅಂತೇಳಿದರೆ ಕಾಲೆಳಿಲಿಕ್ಕೆ ಯಾರಾದರೂ ಬಂದರೆ ನಿಜವಾಗಿಯೂ ಅವರನ್ನು ಬಿಡುವುದೇ ಇಲ್ಲ. ಯತ್ ಸಂಪರ್ಕ ಸತಾಂ, ಯಾರ ಮಧ್ವಾಚಾರ್ಯರ ಹೆಸರೆತ್ತಿದ ಕೂಡಲೇ, ಅವರ ಪುಸ್ತಕ ತೆಗೆದು ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ ಕೂಡಲೇ ಸತಾಂ ಅಂತೇಳಿದರೆ ಆ ಒಳ್ಳೆ ಬುದ್ಧಿ ಅನ್ನುವಂಥದ್ದು ಪ್ರಚೋದನೆ ಆಗ್ತದೆ. ಸತಾಂ ಮೋಹ ಶರ್ವರೀಂ, ನಮಗಿರುವಂಥ ಅಜ್ಞಾನ ಮೋಹಗಳು, ಸ್ವಾರ್ಥ, ಆ ಲೋಭ ಕಾಮ ಎಲ್ಲ ಕಡಿಮೆ ಆಗಬೇಕು. ಮೋಹ ಶರ್ವರೀಂ ಸಮದೀದಲತ್. ಮಹಾಭಾರತ ತಾತ್ಪರ್ಯ ನಿರ್ಣಯಸ್ಯ ಅರ್ಥಂ ಅಂಜಸ, ನಾರಾಯಣ ತಂತ್ರಿಗಳು ಹೇಳುವಂಥದ್ದು ಇದು. ಕರ್ನಾಟಕ ಭಾಷಾಯಾಂ ಬ್ರೂತೆ, ನಾನು ಅದನ್ನು ಅವರು ಯಾವುದು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತಹ ಈ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ನಾನು ಕರ್ನಾಟಕ ಭಾಷಾಯದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾರೆ ತಂತ್ರಿ ನಾರಾಯಣ ತಂತ್ರಿಗಳು. ಸುಧೀಹಿ, ಆಮೇಲೆ ಎಷ್ಟು ನನಗೆ ಸಾಧ್ಯ ಆಗ್ತದೋ ಅಷ್ಟು ಅಂಜಸ ಹೇಳ್ತಾ ಇದ್ದೇನೆ, ಸರಿಯಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಶ್ರೀ ವಾದಿರಾಜ ಟೀಕಾರ್ಥಂ ಅಂದರೆ ನಾರಾಯಣ ತಂತ್ರಿಗಳು ಏನೆಲ್ಲ ರೆಫರ್ ಮಾಡಿದ್ದಾರೆ ಅಂದರೆ ವಾದಿರಾಜ ಟೀಕೆ, ಜನಾರ್ದನ ಕೀರ್ತಿತಂ ಜನಾರ್ದನ ಅವರದೇ ಟೀಕೆ, ಆಮೇಲೆ ಅಂದರೆ ವ್ಯಾಖ್ಯಾನ, ಬಾಹುಲ್ಯೇನ ಸಮಾಲೋಚ್ಯ, ಬಾಹುಲ್ಯೇನ ಅಂತೇಳಿದರೆ ಸರಿಯಾಗಿ ಬಹಳ ಬಾಹುಲ್ಯೇನ ಸಮಾಲೋಚ್ಯ ಅಂತೇಳಿದರೆ ಸರಿಯಾಗಿ ಓದಿ 4 ಸರ್ತಿ ಓದಿ ಮನನ ಮಾಡಿ ಆಮೇಲೆ 3-4 ಗ್ರಂಥಗಳನ್ನು ನೋಡಿ ಆ ವ್ಯಾಖ್ಯಾನಗಳನ್ನೆಲ್ಲ ನೋಡಿ ಸಮಾಲೋಚ್ಯ ಗ್ರಂಥಕೃತ್ ಮಧ್ವತುಷ್ಟಯೇ, ನಾನು ಇದಕ್ಕೆ ಏನು ಅಂತೇಳಿದರೆ ಕರ್ನಾಟಕ ಭಾಷೆಯಲ್ಲಿ ಇದಕ್ಕೆ ಅನುವಾದ ಬರೆದಿದ್ದೇನೆ ಅಂತೇಳಿದರೆ ಗ್ರಂಥಕೃತ್, ಈ ಗ್ರಂಥವನ್ನು ರಚಿಸಿದ್ದೇನೆ. ಮಧ್ವತುಷ್ಟಯೇ, ಮಧ್ವ ಮುನಿಯವರು ಅಂತೇಳಿದರೆ ಮಧ್ವಾಚಾರ್ಯರು, ತುಷ್ಟಯೇ ಪ್ರೀತರಾಗಲಿ, ಹರಿವಾಯುಗಳು ಪ್ರೀತರಾಗಲಿ ಅಂತ ಹೇಳ್ತಾರೆ. ಆಮೇಲಿಂದ ಒಂದು ಆ ಸಿಸ್ಟಮ್ ನೋಡಿ, ಶ್ರೀಮತ್ ಹನುಮತ್ ಭೀಮ ಮಧ್ವ ಅಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ. ಇದು ಎಷ್ಟು ಚಂದ ಇದೆ ನೋಡಿ. ಶ್ರೀಮತ್ ಹನುಮತ್ ಭೀಮ ಮಧ್ವ, ಹನುಮತ್ ಭೀಮ ಮಧ್ವ ಅಂತೇಳಿದರೆ ವಾಯುದೇವರ 3 ಅವತಾರ. ಅಂತರ್ಗತ ಅಂತೇಳಿದರೆ ಹನುಮತ್ ಅವತಾರಕ್ಕೆ ರಾಮ, ಭೀಮ ಅವತಾರಕ್ಕೆ ಕೃಷ್ಣ, ಮಧ್ವ ಅವತಾರಕ್ಕೆ ವೇದವ್ಯಾಸರು ಅಂತೇಳಿದರೆ ಈ 3 ಜನ ಭಗವತ್ ಸೇವೆ ಮಾಡುವಂತಹ ಯಾರೆಲ್ಲ ಭಗವತ್ ಕಾರ್ಯ ಸಿದ್ಧರು ಅಂದರೆ ಸಿದ್ಧ ಮಾಡುವಂಥವರು ಕಾರ್ಯ ಸಾಧಕರು 3 ಜನ ಯಾರೆಲ್ಲ? ಹನುಮ ಭೀಮ ಮಧ್ವ. ಅಂತರ್ಗತ ರಾಮ ಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾಯ ನಮಃ ಅಂತೇಳಿದರೆ ವಿದ್ಯೆಗೆ ಅಧ್ಯಯನ ಅಧ್ಯಾಪನ ಇದಕ್ಕೆಲ್ಲ ಸಂಬಂಧಪಟ್ಟು ಲಕ್ಷ್ಮೀ ಹಯಗ್ರೀವ ಅಂತ. ಬಾಕಿ ಹೋಮಗಳಿಗೆಲ್ಲ ಸಂಬಂಧಪಟ್ಟು ಪೂಜೆಗಳಿಗೆಲ್ಲ ಲಕ್ಷ್ಮೀ ನರಸಿಂಹ ಅಂತ ಹೇಳುವಂಥದ್ದು ಈ ರೀತಿ ಕ್ರಮ. ಈ ರೀತಿ ಲಕ್ಷ್ಮೀ ಹಯಗ್ರೀವಾಯ ನಮಃ ಅವರು ಹೇಳಿದಾಗೆ ನಾವು ಸಹ ಹೇಳಿದ್ವಿ. ಇವತ್ತಿನ 2ನೇ ಶ್ಲೋಕ, ನಿರೀಕ್ಷ್ಯ ನಿತ್ಯಂ ಚತುರ ಕುಮಾರಾನ್ ಪಿತಾಮುದಂ ಸಂತತಂ ಆಪಚೋಚ್ಯಂ ವಿಶೇಷತಃ ರಾಮಮುಖೇಂದು ಬಿಂಬಂ ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. ಇಲ್ಲಿ ಮವೇಕ್ಷ್ಯ ಅಂತಿದೆ ನೋಡಿ, ಆ ಮವೇಕ್ಷ್ಯದ್ದು ಮೇಲೆ ತಗೊಂಡ್ಬಿಟ್ರೆ ಆಯಿತು. ರಾಮ ಮುಖೇಂದು ಬಿಂಬಂ ಹೊರಟೋಯ್ತು, ಆ ಮಾತ್ರ ಉಳಿತು. ಅವೇಕ್ಷ್ಯ ರಾಜ ಕೃತಕೃತ್ಯ ಆಸೀತ್. ನಿರೀಕ್ಷ್ಯ ನಿತ್ಯಂ, ನಿತ್ಯವೂ ನೋಡಿ ನಿರೀಕ್ಷೆ ಅಂತೇಳಿದ್ರೆ ನಿಮಗೆ ಗೊತ್ತಿರಬೇಕು. ಅಂತೇಳಿದರೆ ಮದುವೆಗೆ ಹೋದರೆ ಶುರುವಿಗೆ
ಮದುಮಗರನ್ನು ನಿಲ್ಲಿಸ್ತಾರೆ. ಆಮೇಲೆ ಮದುಮಗಳನ್ನು ಕರ್ಕೊಂಡು ಬರೋದು. ಸೊ ಅದಕ್ಕೆ ನಿರೀಕ್ಷೆ ಅಂತ ಹೆಸರು. ಅಂತೇಳಿದರೆ ಮೊದಲೆಲ್ಲ ಅಂತೇಳಿದರೆ ಮದುಮಗಳನ್ನು ಅಥವಾ ಮದುಮಗನನ್ನು ಅದೇ ದಿವಸ ನೋಡೋದು ಅಂತ ಲೆಕ್ಕ. ಅದಕ್ಕೆ ಮುಹೂರ್ತ ಎಲ್ಲ ಇಟ್ಟು ಪ್ರಶಸ್ತವಾದ ಮುಹೂರ್ತದಲ್ಲಿ ಅವರು ನೋಡಬೇಕು ಒಬ್ಬರನ್ನೊಬ್ಬರು. ಆಮೇಲೆ ಮೆಲ್ಲ ದರ್ಬೆಯಲ್ಲಿ ಮುಟ್ಟುವುದು. ಹಾಗೆ ಇದೊಂದು ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ. ಸೊ ಆ ರೀತಿ ಇದಕ್ಕೆ ನಿರೀಕ್ಷೆ ಅಂತ ಹೆಸರು. ಸೊ ನಿರೀಕ್ಷೆ ಅಂತ ಹೇಳಿದರೆ ಏನು ಅಂತೇಳಿದರೆ ಕಾದು ಅಂದರೆ ನೋಡಲಿಕ್ಕೆ ಆತುರಪಟ್ಟು ನೋಡೋದು ಅಂತ. ಹಾಗೆ ಅಂತೇಳಿದರೆ ಇಲ್ಲಿ ಯಾರನ್ನು ನಿರೀಕ್ಷಿಸಿ ಆ ಥರ ನೋಡೋದು ಅಂತೇಳಿದರೆ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ನಿತ್ಯಂ ನಿರೀಕ್ಷ್ಯ ಚತುರಕುಮಾರಾನ್, ಈ 4 ಜನ ನಿಪುಣರು, ಕುಶಲರು, ವಿದ್ಯಾಭ್ಯಾಸದಲ್ಲಿ ಒಳ್ಳೆ ವಿದ್ಯೆಯಲ್ಲಿ ಕಲಿತಾ ಇರುವಂಥವರು, ಪ್ರಕಾಶಮಾನವಾಗಿರುವಂಥವರು, ಭಗವಂತನೇ ಹುಟ್ಟಿದಾನೆ ಮಗನಾಗಿ. ಸೊ ಚತುರಕುಮಾರಾನ್ ಪಿತಾ ತಂದೆ ದಶರಥ, ಮುದಂ ಅಂದರೆ ಸಂತೋಷ, ಪ್ರೀತಿ, ಸಂತತಂ ಅಂದರೆ ಯಾವಾಗಲೂ ಅಂತೇಳಿ ಮಧ್ವಾಚಾರ್ಯ ಏನು ಹೇಳಿದ್ದಾರೆ, ಸಂತತಂ ಯಾವುದು ಭಗವಂತನ ಸ್ತೋತ್ರ ಮಾಡುವಂಥದ್ದು, ಭಗವಂತನಿಗೆ ಪೂಜೆ ಮಾಡುವಂಥದ್ದು, ಭಗವಂತನ ಭಕ್ತಿ ಮಾಡುವಂಥದ್ದು ಎಲ್ಲ ಸಂತತಂ ಚಿಂತೆಯೇ ಅನಂತಂ ಅಂತೇಳಿದರೆ ಒಂದು ಸ್ವಲ್ಪ ಮಾಡಿ ಬಿಡುವುದಲ್ಲ, ಪ್ರತಿದಿನ ಪ್ರತಿ ಕ್ಷಣ ಮಾಡ್ತಾ ಇರಬೇಕು ಅಂತ ಹೇಳುವಂಥದ್ದು. ಮೋಕ್ಷ ಬೇಕಾ ಈ ರೀತಿ ಅಂತ ಹೇಳಿದ್ದಾರೆ. ಹಾಗೆ ಸಂತತಂ ಯಾವಾಗಲೂ, ಆಪ ಅಂದರೆ ಹೊಂದಿದನು. ಏನನ್ನು ಹೊಂದಿದ್ದನು ಯಾವಾಗಲೂ? ಮುದಂ ಆಪ, ಸಂತೋಷವನ್ನು ಹೊಂದಿದ್ದನು. ಯಾರು? ಪಿತಾ ಸಂತತಂ ಮುದಂ ಆಪ. ಹೇಗೆ? ನಿತ್ಯಂ ಚತುರಕುಮಾರಾನ್ ನಿರೀಕ್ಷ್ಯ, ಪ್ರತಿದಿನ ಎಷ್ಟು ಹೊತ್ತಿಗೂ ಚತುರಕುಮಾರಾನ್. ಸೊ ರಾಮನನ್ನು ನೋಡೋದು, ಲಕ್ಷ್ಮಣನನ್ನು ನೋಡೋದು, ಭರತನನ್ನು ನೋಡೋದು, ಶತ್ರುಘ್ನನ್ನು ನೋಡೋದು ಅಂತೇಳಿದ್ರೆ ಒಬ್ಬರಲ್ಲ ಒಬ್ಬರು ಕಾಣ್ತಾನೇ ಇರ್ತಾರೆ. ಇವರನ್ನು ನೋಡಿ ನಿರೀಕ್ಷ್ಯ, ತಂದೆಗೆ ಸಂತೋಷನೇ ಸಂತೋಷ. ಪಿತಾ ಮುದಂ ಸಂತತಂ ಆಪ ಚ ಉಚ್ಚಂ ಅಂತೇಳಿದರೆ ಎತ್ತರದ ಸಂತೋಷ ಅಂತ, ಅಂದರೆ ದೊಡ್ಡ ಸಂತೋಷ ಅಂತ ಅಂತೇಳಿದ್ರೆ ಏನು? ಅವಿಚ್ಛಿನ್ನವಾದ ಸಂತೋಷ ಅಂತ. ಸಂತೋಷ ಬಿಟ್ಟು ಬೇರೆ ಏನೂ ಇಲ್ಲ, ಸಂತೋಷವೇ ಸಂತೋಷ ಅಂತ ಆ ರೀತಿ. ಸೊ ವಿಶೇಷತಃ ಅಂದರೆ ವಿಶೇಷ ಸಂತೋಷ ಯಾವಾಗ ಆಗ್ತದೆ ಅಂತೇಳಿದರೆ ರಾಮಮುಖ ಇಂದುಬಿಂಬಂ, ಆ ಭಗವಂತ ರಾಮನಾಗಿ ಹುಟ್ಟಿರುವಂಥದ್ದು, ಆ ರಾಮನ ಮುಖ ಇಂದುಬಿಂಬಂ, ಆ ಚಂದ್ರ ಆ ಶರತ್ಕಾಲದ ಹುಣ್ಣಿಮೆಯ ಚಂದ್ರ ಎಷ್ಟು ಚಂದವೋ ಆ ರೀತಿ ಅಂತೇಳಿದರೆ ಕಲ್ಮಶ ಇಲ್ಲದ ಚಂದ್ರನ ಯಾವ ರೀತಿ ಕಾಣ್ತಾನೋ ಆ ರೀತಿ ರಾಮನ ಮುಖ ಅನ್ನುವಂಥದ್ದು ಆ ತೇಜಸ್ಸಿಂದ ಹೊಳಿತಾ ಇದೆ, ಪ್ರಕಾಶಮಾನವಾಗಿದೆ. ಅತೀ ಮನೋಹರವಾದ ಶ್ರೀ ಮುಖೇಂದು ದರ್ಶನೇನ ಅಂತೇಳಿದರೆ ಈ ಶ್ರೀರಾಮಚಂದ್ರನ ಮುಖ ಅನ್ನುವಂಥ ಚಂದ್ರನ ಅಂದರೆ ಚಂದ್ರ ಅನ್ನುವಂಥ ಈ ಮುಖದ ದರ್ಶನದಿಂದ ಅಂತೇಳಿದರೆ ಪರಮಾನಂದೋ ಜಾಯತೆ, ದಶರಥನು ಪರಮಾನಂದನಾಗಿದ್ದಾನೆ. ಅವೇಕ್ಷ್ಯ, ಈ ರಾಮ ಮುಖೇಂದು ಬಿಂಬ, ರಾಮನ ಚಂದ್ರದಂತಿರುವಂತಹ ಆ ಚಂದ್ರನೇ, ಆ ಮುಖ ಅನ್ನುವಂಥದ್ದು ಚಂದ್ರನಲ್ಲಾದರೂ ಕಲ್ಮಶ ಇದೆ, ಆ ಮುಖದಲ್ಲಿ ಕಲೆ ಇದೆ. ಆದರೆ ಇಲ್ಲಿ ರಾಮನ ಮುಖದಲ್ಲಿ ಯಾವುದೂ ಇಲ್ಲ. ಅಂತಹ ಪ್ರಕಾಶಮಾನವಾದ ತೇಜಸ್ಸುಳ್ಳುವಂತಹ ಭಗವಂತನೇ ರಾಮನಾಗಿರುವಂಥದ್ದು. ರಾಮ ಮುಖೇಂದು ಬಿಂಬಂ ಅವೇಕ್ಷ್ಯ, ನೋಡಿ, ಅವೇಕ್ಷ್ಯ ರಾಜ ಪಿತಾ, ಒಂದು ಕಡೆಯಲ್ಲಿ ಪಿತಾ ಅವರು, ಇನ್ನೊಂದು ಕಡೆಯಲ್ಲಿ ರಾಜ ಕೃತಕೃತ್ಯ ಆಸೀತ್ ಅಂತೇಳಿದರೆ ಏನಾದರೂ ನಮಗೆ ಒಳ್ಳೆಯದು ಸಿಕ್ಕಿದರೆ ಕೂಡಲೇ ನಮಗೆ ದೇವರು ನೆನಪಾಗಬೇಕು ಅಂತೇಳಿದರೆ, ದೇವರೇ ನೀನು ನಮ್ಗೆ ಇದನ್ನು ಕೊಟ್ಟಿಯಲ್ಲ ಈ ಭಾಗ್ಯ ಅಂತೇಳಿ ಕೃತಕೃತ್ಯ ಆಸೀತ್ ಅಂತೇಳಿದರೆ ಭಗವಂತ ಇಂಥ 4 ಮಕ್ಕಳನ್ನು ಕೊಟ್ಟಿದ್ದೀಯಾ, ಕಣ್ಣೆದುರುಗಡೆ ಆಡ್ತಾ ಇದ್ದಾರೆ ಈ ರೀತಿ ಅಂತೇಳಿದರೆ ಆ ಮಕ್ಕಳ ತೇಜಸ್ಸು, ಆ ಮಕ್ಕಳ ವರ್ಚಸ್ಸು ನೋಡಿ ತಂದೆಗೆ ಏನಂತೇಳಿದರೆ ಅಂತಹ ಸಂತತಂ ಮುದಂ ಆಪ ಉಚ್ಚಂ ಮುದಂ ಅಂತೇಳಿದರೆ ಅತ್ಯಂತ ಅಂತೇಳಿದರೆ ಬಹಳ ಶ್ರೇಷ್ಠವಾದ ಸಂತೋಷ, ತೃಪ್ತಿ ಅಂತೇಳಿದರೆ ಅದರಲ್ಲಿ ಇನ್ನು ತೃಪ್ತಿ ಬಿಟ್ಟು ಇನ್ನೇನೂ ಇಲ್ಲ. ಅಂತಹ ಸಂತೋಷವನ್ನು ಈ ರಾಮಚಂದ್ರನ ತಂದೆ ದಶರಥನು ಹೊಂದಿದ ಅಂತೇಳಿದರೆ, ಈ ರಾಮ ಅಂತೇಳಿದರೆ ಹೆಸರೇ ರಾಮ ಅಂತ ಹೆಸರು ಯಾಕೆ ಬಂತು ಅಂತೇಳಿದರೆ ರಮಯತೀತಿ ರಾಮ ಅಂತೇಳಿದರೆ
ರಾಮ ಅಂತ ಹೇಳಿದ ಕೂಡಲೇ ಆ ಹೆಸರಿಗೆ ಆ ಎದುರು ಬರುವಂತಹ ಬಿಂಬ ಆಕೃತಿ ಅಂತ ಹೇಳಿದರೆ ಅತ್ಯಂತ ಮನೋಹರವಾದ, ಅತ್ಯಂತ ಆಕರ್ಷಕವಾದ ಅಂತೇಳಿದರೆ ಎಲ್ಲ ಗುಣಗಳನ್ನು ತುಂಬಿರುವಂತಹ ಅಂತಹ ಒಂದು ವಿಶಿಷ್ಟ ಆಕೃತಿ ನೆನಪು ಬರ್ತದೆ ಅಂತೇಳಿದರೆ ರಮಯತೀತಿ ರಾಮ ಅಂದರೆ ಎಷ್ಟೊತ್ತಿಗೂ ಸಂತೋಷ ಕೊಡುವಂತಹ ಒಂದು ದೇವರ ಅವತಾರ ಅಂತೇಳಿದರೆ ಅದು ಶ್ರೀರಾಮನ ಅವತಾರ. ರಮಯತೀತಿ ರಾಮ, ರಮೆಗೂ ಅದೇ ಹೇಳ್ತಾರೆ, ರಮಯತೀತಿ ರಾಮ ಅಂತೇಳಿದರೆ ರಾಮ ಆದರೆ ಅಟ್ಲೀಸ್ಟ್ ಏನಂತ ಹೇಳಿದರೆ ಭಗವಂತನ ಹೆಂಡತಿ ಅಂತ ಹೇಳಿದರೆ ಯಾವಾಗಲೂ ಆ ರೀತಿ ಪ್ರಕಾಶಮಾನವಾಗಿ ಆ ರೀತಿ ಒಂಥರ ಒಂದು ಎಲ್ಲ ಡ್ರೆಸ್ ಮಾಡಿಕೊಂಡು ಆಕರ್ಷವಾದ ಯಾವುದು ಗಂಧ ಲೇಪನಗಳನ್ನೆಲ್ಲ ಹಚ್ಚಿಕೊಂಡು ಅಂದರೆ ಅಂದರೆ ಹೆಂಗಸರು ಇರುವುದೇ ಅಂದರೆ ಶೃಂಗಾರ ರಸ ಅಂತ. ಇಲ್ಲಿ ಶ್ರೀರಾಮನೇ ಯಾವ ಶೃಂಗಾರ ರಸಕ್ಕೂ ಕಡಿಮೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಅಷ್ಟು ಒಂದು ಮನೋಹರವಾದ ಒಂದು ರೂಪ ಶ್ರೀರಾಮಂದು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಹರ್ಷದಾಯಕವಾದ ಆ ರೂಪ ಅತ್ಯಂತ ಜನರಂಜಕ ರಾಮನ ರೂಪ ಅಂತ ಹೇಳುವಲ್ಲಿಗೆ ಈ 2ನೇ ಶ್ಲೋಕ ಏನು ಹೇಳ್ತಾರೆ. 2ನೇ ಶ್ಲೋಕಕ್ಕೆ ತಂದೆಯಾದ ದಶರಥ ರಾಜನು ನಿತ್ಯದಲ್ಲಿಯೂ 4 ಸಂಖ್ಯಾಕರಾದ ಕುಮಾರರನ್ನು ನೋಡಿ ಅತಿ ಉಚ್ಚವಾದ ಅವಿಚ್ಛಿನ್ನವಾದ ಸಂತೋಷವನ್ನು ಹೊಂದಿದನು, ಉತ್ಕೃಷ್ಟವಾದ ಸಂತೋಷವನ್ನು ಹೊಂದಿದನು. ಜಗತ್ತನ್ನೇ ಮೋಹಿಸತಕ್ಕ ಪುತ್ರರನ್ನು ನೋಡಿದಾಗ ಸಂತೋಷವು ಸ್ವಾಭಾವಿಕವೇ. ದಶರಥ ರಾಜನು ವಿಶೇಷಾಕಾರವಾಗಿ ಶ್ರೀರಾಮನ ಮುಖವೆಂಬ ಚಂದ್ರಮಂಡಲವನ್ನು ನೋಡಿ ಧನ್ಯನು, ಮಾಡಲು ಅರ್ಹಗಳಾದ ಪುಣ್ಯಗಳುಳ್ಳವನು ಆದನು. ಅತಿ ಮನೋಹರವಾದ ರಾಮನ ಮುಖವನ್ನು ನೋಡಿದರಿಂದಲೇ ಪರಮಾನಂದವು ಹುಟ್ಟುತ್ತದೆ ಎಂಬ ತಾತ್ಪರ್ಯದಿಂದ ರಾಮ ಮುಖೇಂದು ಬಿಂಬಂ ಎಂದು ಹೇಳಿದ್ದು. ರಮಯತೀತಿ ರಾಮ ಎನ್ನುವ ವ್ಯುತ್ಪತ್ತಿಯಿಂದ ಶ್ರೀರಾಮನು ಸರ್ವಾಂಗಗಳಿಂದಲೂ ಹರ್ಷದಾಯಕನು. ಅಂದರೆ ಆ ರಾಮನ ಮಂದಹಾಸದಿಂದಲೂ ಕೃಪಾ ಕಟಾಕ್ಷದಿಂದಲೂ ಅಂತೇಳಿದರೆ ಚಂದ ಅಂತ ಗೊತ್ತಾಗುವುದೆಲ್ಲಿ ಅವರ ಕಣ್ಣಿಂದ. ಸೊ ಶ್ರೀರಾಮನ ಕೃಪಾ ಕಟಾಕ್ಷದಿಂದಲೂ ಅತ್ಯಂತವಾಗಿ ಜನರನ್ನು ರಂಜಿಸುತ್ತಾನೆ ಎಂದು ಸೂಚಿಸುವುದಕ್ಕಾಗಿ ಮುಖವೆನ್ನುವ ಪದವನ್ನು ಗ್ರಹಣ ಮಾಡಿರುವರು ಅಂತೇಳಿದರೆ ಮುಖ ಅಂತೇಳಿದರೆ ಚಂದ ಅಂತ ಇರುವಂಥದ್ದೇ ಮುಖದಲ್ಲಿ, ಅದರಲ್ಲಿ ಮತ್ತು ಕಣ್ಣಿನಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಕೃಪಾ ಕಟಾಕ್ಷ ಆಮೇಲಿಂದ ಮಂದಹಾಸ, ಆ ಸ್ಮೈಲ್, ಆ ರೀತಿಯಲ್ಲಿ ಏನು ಹೇಳ್ತಾರೆ ಅಂತೇಳಿದರೆ ಇದಕ್ಕೆ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂದರೆ ತಂದೆಯಾದ ದಶರಥ ರಾಜ ಪ್ರತಿನಿತ್ಯವೂ ತನ್ನ 4 ಪುತ್ರರನ್ನು ನೋಡುತ್ತಾ ಉತ್ಕೃಷ್ಟವಾದ ಆನಂದವನ್ನು ಸದಾ ಹೊಂದಿದನು. ವಿಶೇಷವಾಗಿ ಶ್ರೀರಾಮನ ಮುಖವೆಂಬ ಚಂದ್ರಮಂಡಲವನ್ನು ದಿಟ್ಟಿಸುತ್ತಾ ಆ ರಾಜ ಕೃತಕೃತ್ಯನಾದ. ಮಕ್ಕಳ ಮುಖಾವಲೋಕನದಿಂದ ದಶರಥನಿಗಾದ ಆನಂದವನ್ನು ವರ್ಣಿಸುತ್ತಾ ಅದರಲ್ಲಿಯೂ ಕೂಡ ರಾಮನ ಮುಖವನ್ನು ಕಂಡಾಗಲಂತೂ ದಶರಥನಿಗೆ ಅಂತೇಳಿದರೆ ಅತ್ಯಂತ ಕೃತಕೃತ್ಯನಾದಷ್ಟು ಹರ್ಷವಾಗುತ್ತಿತ್ತು ಎಂದು ತಿಳಿಸಿದ್ದಾರೆ. ಭಗವಂತನ ಅಪರೋಕ್ಷದಿಂದ, ಅಪರೋಕ್ಷ ಜ್ಞಾನ, ಅಪರೋಕ್ಷ ಅಂತೇಳಿದ್ರೇನು, ಭಗವಂತನ ಸಾಕ್ಷಾತ್ಕಾರ, ಅದರಲ್ಲಿ ಆಗುವಂಥ ಆನಂದ ಅದಕ್ಕೆ ಎಣೆಯೇ ಇಲ್ಲ. ಆದುದರಿಂದ ಸಕಲ ಪುರುಷಾರ್ಥ ಪ್ರಾಪ್ತಿ ಎಂದು ಶಾಸ್ತ್ರಗಳು ಘೋಷಿಸಿವೆ. ಸ್ವತಃ ಭಗವಂತನೇ ಆದ ಶ್ರೀರಾಮನನ್ನು ಕಂಡಾಗ ಅಂತಹ ಆನಂದ ದಶರಥನಿಗೆ ಉಂಟಾದದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ ಅಂತಾರೆ. ಸೊ ಅಲ್ಲಿಗೆ ಈ 2ನೇ ಶ್ಲೋಕ ಮುಗೀತು. 3ನೇ ಶ್ಲೋಕಕ್ಕೆ ಹೋಗುವ. ತನ್ಮಾತರಃ ಪೌರಜನಾ ಅಮಾಪ್ತ್ಯ ಅಂತಃಪುರಾ ವೈಷಯಿಕಾಶ್ಚ ಸರ್ವೇ ಅವೇಕ್ಷ್ಯಮಾಣಾಃ ಪರಮಂ ಪುಮಾಂಸಂ ಸ್ವಾನಂದತೃಪ್ತಾ ಇವ ಸಂಬಭೂವುಃ. ತನ್ಮಾತರಃ ಅಂದರೆ ಯಾರಿಗೆಲ್ಲ ಸಂತೋಷ ಆಯಿತು, ಈ ಮುದ್ದಾದ ಮುಖಗಳನ್ನು, ಈ ಮನೋಹರವಾದ ಮುಖಗಳನ್ನು ನೋಡಿ ಹರ್ಷಿಸುತ್ತಿರುವವರು ಯಾರೆಲ್ಲ ಅಂತೇಳಿದರೆ ತನ್ಮಾತರಃ ಅವರ ತಾಯಂದಿರು, ಕೌಶಲ್ಯಾದೇವಿ, ಸುಮಿತ್ರಾದೇವಿ, ಕೈಕೇಯಿ, 3 ಜನರು. ತನ್ಮಾತರಃ ಪೌರಜನ ಅಂತೇಳಿದರೆ ಅಯೋಧ್ಯೆಯ ವಾಸಿಗಳು. ಅವರಿಗೆ ಸಾಮಾನ್ಯವಾಗಿ ಅರಮನೆಯಲ್ಲಿ ಏನಾದರೂ ಒಂದು ಕೆಲಸ ಇರ್ತದೆ, ಅವ್ರು ನೋಡ್ತಾ ಇರ್ತಾರೆ ಇವರದ್ದು ಮುಖ. ಅಮಾತ್ಯಾಹ ಅಂತೇಳಿ ಅಧಿಕಾರಿಗಳು, ಮಂತ್ರಿಗಳು, ರಾಜನ ಸಭೆಯಲ್ಲಿರುವಂತಹ ಇವರೆಲ್ಲ. ಸೊ ನಂತರ ಮಂತ್ರಿಗಳು
ಅಮಾತ್ಯಾಹ ಮಂತ್ರಿಗಳು. ಅಂತಃಪುರ, ಅಂತಃಪುರ ಅಂತೇಳಿದರೆ 3 ಜನ ದಶರಥನ 3 ಜನ ಹೆಂಡಂದಿರು, ಇಲ್ಲಿ ಈ ಮಕ್ಕಳಿಗೆ ತಾಯಂದಿರು. ದಶರಥನಿಗೆ ಅಂತಃಪುರ ಅಂದರೆ ಹೆಂಡತಿಯರಿಗೆ ಮಾಡಿಕೊಡುವಂತಹ ವಿಶೇಷವಾದ ಮನೆ. ಅಂದರೆ ಈ ಮನೆ ಸಾಕಾಗುವುದಿಲ್ಲ, ಯಾಕಂತ ಹೇಳಿದರೆ 3 ಜನ ಇಲ್ಲಿದ್ದಾರೆ. ಒಟ್ಟಿಗೆ ಈ ದಶರಥನಿಗೆ ಎಷ್ಟು ಜನ ಹೆಂಡತಿಯರು ಅಂತ ಹೇಳಿದರೆ 353 ಜನ ಅಂತೆ. ದಶರಥ ರಾಜನ ಪತ್ನಿಯರು 353 ಎಂದು ವಾಲ್ಮೀಕಿ ರಾಮಾಯಣ ಹೇಳ್ತದೆ ಅಂತ. ಸೊ 353ರಲ್ಲಿ 3 ಜನಕ್ಕೆ ಇಲ್ಲಿ ಅರಮನೆಯಲ್ಲಿ ಆಗ್ಬೋದು, ಮತ್ತು 350 ಜನ ಇದ್ದಾರಲ್ಲ, ಅದಕ್ಕೋಸ್ಕರ ಅಂತಃಪುರ. ಅಂತಃಪುರದಲ್ಲಿ ಮತ್ತು ಖಾಲಿ ಹೆಂಡತಿಯಂದಿರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಒಬ್ಬರಿಬ್ಬರು 2 ಜನ 3 ಜನ ದಾಸಿಯರಿರ್ತಾರೆ. ಸೊ ಈ ರೀತಿ ಇವರನ್ನೆಲ್ಲ ಸೇರಿಬಿಟ್ಟು ಇದಕ್ಕೆ ಅಂತಃಪುರ ಅಂತ ಹೆಸರು. ಸೊ ಇಲ್ಲಿ ಅಂತಃಪುರದಲ್ಲಿರುವಂಥ ಸ್ತ್ರೀಯರು, ಅವರಿಗೂ ಇವರ ಮುಖ ಅಂತ ಹೇಳಿದ್ರೆ ಬಹಳ ಖುಷಿ. 4 ಜನ ಕುಮಾರರದ್ದು. ಆಮೇಲೆ ವೈಷಯಿಕಾಶ್ಚ ಅಂತೇಳಿದರೆ ಆ ರಾಷ್ಟ್ರದ ನಿವಾಸಿಗಳು ಅಂತೇಳಿದರೆ, ಈಗ ನಮಗೆ ಯಾವುದು ಅಯೋಧ್ಯ ಅಂತೇಳಿದರೆ ಕ್ಯಾಪಿಟಲ್ ಸಿಟಿ ಅಂತೇಳಿದ್ರೆ ಬೆಂಗಳೂರು ಅಂತ. ಸೊ ಕರ್ನಾಟಕದಲ್ಲಿ ಬೀದರ ಅಥವಾ ನಮ್ಮ ಮಂಗಳೂರು ಉಡುಪಿ ಅಂತೇಳಿ ಅವರಿಗೆ ಬೆಂಗಳೂರಲ್ಲಿ ಏನಾದರೂ ಒಂದು ಕೆಲಸ ಇರ್ತದೆ. ಆ ಥರ ಆ ರಾಷ್ಟ್ರದ ನಿವಾಸಿಗಳು, ಕೋಸಲ ರಾಜ್ಯದ ನಿವಾಸಿಗಳು ಅಯೋಧ್ಯೆಗೆ ಬಂದಾಗಲೆಲ್ಲ ಇವರ ಮುಖವನ್ನು 1-2 ಗಂಟೆ ಅಲ್ಲಿ ಕೂತ್ಕೊಂಡು ಈ ಮಕ್ಕಳು ಆಡುವುದನ್ನು ನೋಡಿ ಹೋಗುವಂಥದ್ದು. ಆ ಥರ ವೈಷಯಿಕಾಶ್ಚ ಸರ್ವೇ, ಇವರೆಲ್ಲರಿಗೂ ಅವೇಕ್ಷಮಾಣಾಹ, ನೋಡಿದಾಗಲೆಲ್ಲ ಅಂತೇಳಿದರೆ ನೋಡ್ತಾನೆ ಇರ್ತಾರೆ. ಯಾಕಂತೇಳಿದರೆ ಭಗವಂತನ ರೂಪ, ಶ್ರೀರಾಮನ ರೂಪ. ಸೊ ಆ ರೂಪವನ್ನು ನೋಡಲಿಕ್ಕೆ ಅಂತಹ ಭಾಗ್ಯವೇ ಇರಬೇಕು. ಅವೇಕ್ಷಮಾಣಾಹ ಪರಮಂ ಪುಮಾಂಸಂ, ಪರಮಂ ಅತ್ಯಂತ ಶ್ರೇಷ್ಠ ಸರ್ವೋತ್ತಮ ಭಗವಂತ ಪರಮಂ ಪುಮಾಂಸಂ. ಸೊ ಅಂತಹ ಮನೋಹರ ರೂಪ, ಅಂತಹ ತೇಜೋ ರೂಪ, ಸ್ವಾನಂದ ತೃಪ್ತ, ಸ್ವ ಆನಂದ ತೃಪ್ತ ಅಂದರೆ ನೋಡಿ ಅತ್ಯಂತ ಸಂತೋಷಗೊಂಡು ಅತ್ಯಂತ ತೃಪ್ತರಾಗಿ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿಬಿಟ್ಟು ಇವ ಸಂಭಭೂವು ಅಂತೇಳಿದರೆ ಎಲ್ಲರೂ ಕೂಡ ಎಷ್ಟು ಅವರಿಗೆ ತೃಪ್ತಿ, ಎಷ್ಟು ಖುಷಿ ಅಂತೇಳಿದರೆ ಮರಣಾನಂತರ ಭಗವಂತ ನಮ್ಮನ್ನು ಒಂದು ವೇಳೆ ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿದ್ದರೆ ಎಷ್ಟು ಸಂತೋಷ ಆಗ್ಬೋದು, ಅಷ್ಟು ಸಂತೋಷ ಆಯಿತು ಅವರಿಗೆ ಅಂತೇಳಿದರೆ ಏನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು ಅಂತೇಳಿದರೆ ಮತ್ತೆ ಇನ್ನು ಹುಟ್ಟಲಿಕ್ಕಿಲ್ಲ, ಇನ್ನು ಏನಿಲ್ಲ, ಎಲ್ಲ ಬೇಕಾದ ಭೋಗಗಳುಂಟು, ಭಗವಂತನ ದಿನ ನೋಡ್ತಾ ಇರ್ಬೋದು. ಅಂತಹ ಭಾಗ್ಯ ಇರುವಂಥದ್ದು ಮೋಕ್ಷದಲ್ಲಿ. ಸೊ ಅಂತಹ ಮೋಕ್ಷವೇ ಒಂದು ವೇಳೆ ಸಿಕ್ಕಿದರೆ ಎಷ್ಟು ಸಂತೋಷ ಆಗ್ತದೋ ಅಷ್ಟು ಸಂತೋಷ ಇವರಿಗೆಲ್ಲ ಆಯಿತು ಅಂತೇಳಿದರು. ಸೊ ಆನಂದದಿಂದ ಸಂತುಷ್ಟರಾದ ಮುಕ್ತರಂತೆ ಆತ್ಮತೃಪ್ತಿಯ ಅನುಭವವನ್ನು ಪಡೆದರು. ಸಂಭಭೂವು. ಸೊ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ಶ್ರೀರಾಮನ ತಾಯಂದಿರು ಅಂದರೆ ಈ 4 ಮಕ್ಕಳ ತಾಯಂದಿರು, ಅಯೋಧ್ಯಾಪುರದ ವಾಸಿಗಳು ಪೌರಜನ, ಯಾವಾಗಲೂ ರಾಜನ ಸಮೀಪದಲ್ಲಿಯೇ ವಾಸಿಸುವ ಸುಮಂತ್ರ ಮೊದಲಾದ ಅಮಾತ್ಯರು, ಅಂತಃಪುರದಲ್ಲಿ ವಾಸಿಸುವ ರಾಜನ ಇತರ ಅನೇಕ ಪತ್ನಿಯರು 350 ಜನ, ಅವರ ದಾಸಿಯರು ಅಂತಃಪುರ, ಕೋಸಲ ದೇಶದ ವಾಸಿಗಳು, ಅಲ್ಲಿಗೆ ವೈಷಯಿಕಾಶ್ಚ ಎಲ್ಲರೂ ಸಹ ಪರಮಪುರುಷ ಶ್ರೀರಾಮ ಪರಮಂ ಪುಮಾಂಸಂ, ಈ ಶ್ರೀರಾಮನನ್ನು ನೋಡುತ್ತಾ ಸ್ವರೂಪಾನಂದದಿಂದ ತೃಪ್ತರಾದಂತೆ ಮುಕ್ತರಂತೆ ಆದರು. ರಾಮಾದಿಗಳ ತಾಯಂದಿರು, ಪಟ್ಟಣದಲ್ಲಿದ್ದ ಜನರು, ಮಂತ್ರಿಗಳು, ದಾಸಿಯರು, ರಾಷ್ಟ್ರದಲ್ಲಿದ್ದ ಎಲ್ಲ ಜನರು ಕೂಡ ಸರ್ವೋತ್ತಮನಾದ ಪುರುಷ ಶಬ್ದ ವಾಚ್ಯನಾದ ಶ್ರೀರಾಮನನ್ನು ನೋಡುವವರಾಗಿ ಸ್ವರೂಪಭೂತವಾದ ಆನಂದದಿಂದ ಸ್ವಾನಂದ ತೃಪ್ತ ಮುಕ್ತರಾದವರಂತೆ ಆದರು. ಸುಮಿತ್ರ ಕೈಕೇಯಿಯವರಿಗೆ ಪ್ರತ್ಯೇಕ ಮಕ್ಕಳು ಇದ್ದರೂ ಎಲ್ಲರೂ ಆಡಿಸೋದು ಶ್ರೀರಾಮನನ್ನೇ. ಲಾವಣ್ಯ ಮೊದಲಾದ ಶುಭ ಗುಣಗಳಿಂದ ಸರ್ವೋತ್ತಮನಾದ ಪರಮಪುರುಷನಾದ ಶ್ರೀರಾಮನ ಸರ್ವಾಂಗಗಳನ್ನು ನೋಡ್ತಾ ನೋಡ್ತಾ ಅತಿಶಯವಾದ ಆನಂದವು ಹುಟ್ಟುವುದು ಎಂದು ಸೂಚಿಸುವುದಕ್ಕಾಗಿ ಪರಮಂ ಪುಮಾಂಸಂ, ಎಲ್ಲರ ಕಣ್ಣು ಶ್ರೀರಾಮನ ಮೇಲೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 3ನೇ ಶ್ಲೋಕ ಮುಗೀತು. ಸೊ ನಿರೀಕ್ಷ್ಯ ನಿತ್ಯಂ ಚತುರಕುಮಾರನ್ ಅದಾಯಿತು. ತನ್ಮಾತರಃ. ಸೊ ಅಮಾತ್ಯರು, ಸೊ ಅಮಾತ್ಯರದು ದೊಡ್ಡ ಲಿಸ್ಟೇ ಇದೆ. ಅಮಾತ್ಯೋ ಮಂತ್ರಿಣೋ ದೂತಾಹ ಶ್ರೇಣಯಶ್ಚ ಪುರೋಹಿತಾಹ. ಅಮಾತ್ಯ ಅಂತ ಹೇಳಿದರೆ ಮಂತ್ರಿಗಳು ಬಂದರು, ಪುರೋಹಿತರು ಬಂದರು, ದೂತರು ಬಂದರು. ಸೊ ಎಲ್ಲ ಇದೆಯೋ ಎಲ್ಲ ಒಟ್ಟಿಗೆ
ಪುರಂ ಜನಪದಂ ಚೇತಿ ಅಂತ ತಿಳ್ಕೊಂಡು ಇದೆಲ್ಲದಕ್ಕೆ ಇದು ಹೇಳ್ತಾ ಇದ್ದಾರೆ. ಆಮೇಲೆ ಆ ಅಮಾತ್ಯರದು ದೊಡ್ಡ ಒಂದು ಲಿಸ್ಟ್ ಅಂತ ಹೇಳಿದರೆ ವಿಷ್ಟಿ, ಜಯಂತಃ, ವಿಜಯ, ಸಿದ್ಧಾರ್ಥ, ರಾಷ್ಟ್ರವರ್ಧನ, ಅಶೋಕ, ಧರ್ಮಪಾಲಶ್ಚ, ಸುಮಂತ್ರಶ್ಚ ಮಹಾಬಲ. ನಮಗೆ ಸುಮಂತ್ರ ಒಂದೇ ಗೊತ್ತಿರುವುದು. ಸೊ ಇದೆಷ್ಟು ಜನ, ತುಂಬ ಜನ ಇದ್ದಾರೆ. ಏತೆ ರಾಮಸ್ಯ ಸಚಿವ ರಾಜ್ಞೋ ದಶರಥಸ್ಯ ಚ ನೀತಿಯುಕ್ತ ಮಹಾತ್ಮಾನಃ ಸರ್ವಶಾಸ್ತ್ರ ವಿಶಾರದಾಃ ಸುಶಾಂತಾಶ್ಚ ಕುಲೀನಾಶ್ಚ ನಯೇ ಮಂತ್ರೇ ಚ ಕೋವಿದಾಃ ಅಂತ ತಿಳ್ಕೊಂಡು ಮಂತ್ರಿಗಳ ಬಗ್ಗೆ ಹೇಳಿದರು. ಸೊ ಅದು ಅಮಾತ್ಯರ ಬಗ್ಗೆ ಹೇಳಿದರು. ಸೊ ಮುಂದಿನ ಶ್ಲೋಕ ತತಸ್ಸು ವಂಶೇ ಶಶಿನ ಪ್ರಸೂತೋ ಗಾಧೀತಿ ಶಕ್ರಃ ತನುಜೋಸ್ಯ ಚಾಸೀತ್ ವರೇಣ ವಿಪ್ರತ್ವಂ ಅವಾಪಯೋಸೌ ವಿಶ್ವಸ್ಯ ಮಿತ್ರಂ ಸ ಇಹ ಆಜಗಾಮ. ತತಸ್ಸು ವಂಶೇ ಶಶಿನ ಪ್ರಸೂತೌ. ತತಸ್ಸು ವಂಶೇ ಅಂದರೆ ಸುವಂಶೇ, ಒಳ್ಳೆಯ ವಂಶ. ಯಾವ ವಂಶ? ಈಗ ಶ್ರೀರಾಮಚಂದ್ರಂದು ಸೂರ್ಯವಂಶ ನಮಗೆ ಗೊತ್ತಿದೆ. ಈಗ ಯಾರ ವಂಶದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಶಶಿನಃ ಅಂದರೆ ಚಂದ್ರವಂಶ. ಚಂದ್ರವಂಶ ಯಾರ್ದು? ಶ್ರೀಕೃಷ್ಣಂದು. ಇಲ್ಲಿ ಕೃಷ್ಣ, ಇದು ರಾಮಾಯಣ, ಇಲ್ಲಿ ಕೃಷ್ಣ ಬರುವುದಿಲ್ಲ. ಸೊ ಇನ್ನು ಯಾರು ಬರ್ತಾರೆ ನೋಡುವ. ತತಃ ಅಲ್ಲಿಂದ ಅಂತ ಹೇಳಿದ್ರೆ ಈ ಮಕ್ಕಳದ್ದೆಲ್ಲ ವಿದ್ಯಾಭ್ಯಾಸ ಎಲ್ಲ ಆಗಿ ಜಸ್ಟ್ ಮನೆಗೆ ಬಂದು ಕೂತಿದ್ದಾರೆ ಎಲ್ಲ ಅಂತ ಹೇಳಿದ್ರೆ ಏನು ಒಂದು 4 ದಿವಸ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ 1 ವಾರ ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲ ಆಡ್ತಾ ಇದ್ದಾರೆ ಮಕ್ಕಳ ಹತ್ರ ಎಲ್ಲ. ದಶರಥ ಆದಿ ಪ್ರತಿಯೊಬ್ಬರಿಗೂ ಬಹಳ ಖುಷಿ. ಯಾರಿಗೆ? ಪೌರಜನ, ಅಮಾತ್ಯರಿಗೆ, ಅಂತಃಪುರದವರಿಗೆ, ವೈಶೇಷಿಕ ಇವರಿಗೆ. ಸೊ ಎಲ್ರಿಗೂ ಖುಷಿಯೋ ಖುಷಿ ಈ ಮಕ್ಕಳ ಹತ್ರ. ಇಷ್ಟ ಆಗುವಾಗ ಏನಾಯಿತು ಅಂತ ಹೇಳಿದರೆ ಶಶಿನಸ್ಸು ವಂಶೇ, ಚಂದ್ರವಂಶದಲ್ಲಿ ಹುಟ್ಟಿದ. ಶಶಿನಸ್ಸು ವಂಶೇ ಪ್ರಸೂತಃ. ಯಾರಿದು? ಶಕ್ರಃ ಗಾದೀತಿ ಶಕ್ರಃ. ಶಕ್ರ ಹುಟ್ಟಿದ್ದಾನೆ. ಶಕ್ರ ಅಂದರೆ ಯಾರು? ದೇವೇಂದ್ರ ಎಲ್ಲಿ ಹುಟ್ಟಿದ್ದಾನೆ? ಈ ಚಂದ್ರವಂಶದಲ್ಲಿ. ಶಶಿನಸ್ಸು ವಂಶೇ ಶಕ್ರಃ ಪ್ರಸೂತೋ. ಶಕ್ರನು ಹುಟ್ಟಿದ್ದಾನೆ. ಏನು ಹೆಸರು ಅವನದು? ಗಾದಿ ಇತಿ. ಅವನ ಹೆಸರು ಗಾದಿ ಅಂದರೆ ರಾಜ. ಅವನು ಒಂದು ರಾಜ್ಯದ ರಾಜವ. ಸೊ ಯಾರು? ಶಕ್ರನು ಹುಟ್ಟಿದ್ದು ಚಂದ್ರವಂಶದಲ್ಲಿ. ಅವನ ಹೆಸರು ಗಾದಿ ರಾಜ. ಆ ಗಾದಿ, ಅವನಿಗೆ ಗಾದಿ ಇತಿ ತನುಜಸ್ಯ ಚಾಸೀತ್. ಅವನಿಗೆ ಒಬ್ಬ ಮಗ ಇದ್ದ. ಯಾರಿಗೆ? ಈ ಗಾದಿ ರಾಜನಿಗೆ. ತತಃ ನಂತರ ಶಶಿನಸ್ಸು ವಂಶೇ, ಪ್ರಶಸ್ತವಾದ ಚಂದ್ರವಂಶದಲ್ಲಿ ಶಕ್ರಪ್ರಸೂತಃ ಗಾದೀತಿ. ಶಕ್ರನು ಹುಟ್ಟಿದ, ದೇವೇಂದ್ರನು. ಅಂದರೆ ಇದಕ್ಕೆಲ್ಲ ಒಂದೊಂದು ಕಥೆಗಳುಂಟು. ಅವನು ಯಾಕೆ ಇಲ್ಲಿ ಬಂದು ಹುಟ್ಟಬೇಕು ಹಾಗೆ ಅಂತ ತಿಳ್ಕೊಂಡು ಗಾದಿ ಇತಿ. ಸೊ ಅವನ ಹೆಸರು ಗಾದಿ. ಆಮೇಲಿಂದ ಅಸ್ಯ ತನುಜಃ ಆಸೀತ್. ಅವನಿಗೊಬ್ಬ ಮಗ ಇದ್ದ. ಅವನು ಯಾರವನು? ವಿಶ್ವಸ್ಯ ಮಿತ್ರಂ. ವಿಶ್ವಸ್ಯ ಮಿತ್ರಂ ಅಂದರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರದು ಒಡ್ಡೋಲಗ ಆಯ್ತು ಈಗ ಅಂತೇಳಿದರೆ ಚಂದ್ರವಂಶದ ಯಾರು? ಗಾದಿ ಅನ್ನುವಂಥ ರಾಜ. ಆ ಗಾದಿ ಅಂದರೆ ಯಾರು? ದೇವೇಂದ್ರನೇ ಗಾದಿಯಾಗಿ ಹುಟ್ಟಿರುವಂಥದ್ದು. ಅಂದರೆ ವಿಶ್ವಾಮಿತ್ರನ ತಂದೆ ಅಂತೇಳಿದರೆ ಆ ಇಂದ್ರನ ಅಂಶ ಇಟ್ಟುಕೊಂಡು ಹುಟ್ಟಿದ ಗಾದಿ ಅಂತ ನಮಗೆ ಗೊತ್ತಾಯ್ತು ಈಗ. ಅಂತೇಳಿದರೆ ಏನು ಕಡಿಮೆ ಅಲ್ಲ ಅಂತ. ಸೊ ರಾಜವಂಶದಲ್ಲಿ ಹುಟ್ಟಿರುವಂಥದ್ದು ರಾಜ ಋಷಿ ಯಾರು? ವಿಶ್ವಾಮಿತ್ರರು. ಗಾದೀತಿ ಶಕ್ರಃ. ಆ ಶಕ್ರನಿಗೆ ಶಕ್ರಪ್ರಸೂತಃ ಗಾದಿ ಇತಿ. ಅವನ ಶಕ್ರನು ಪ್ರಸೂತ ಹುಟ್ಟಿದ್ದು ಗಾದಿ ಅಂತ ಹೇಳ್ಕೊಂಡು ಅಸ್ಯ ತನುಜಃ. ತನುಜ ಅಸ್ಯ ತನುಜ. ತನುಜಸ್ಯ ಅಂತೇಳಿದರೆ ಅಸ್ಯ ತನುಜಃ. ಆ ಗಾದಿಯ ಮಗ ಚ ಆಸೀತ್. ಅವನಿಗೊಬ್ಬ ಮಗ ಇದ್ದ. ವರೇಣ ಅಂದರೆ ಅವನು ತಪಸ್ಸು ಮಾಡಿ ವರೇಣ ವರ ಪಡ್ಕೊಂಡು ಆ ವರದಿಂದ ವಿಪ್ರತ್ವಂ ಅವಾಪ. ಇವನೇನು ಸ್ಪೆಷಲ್ ನೋಡಿ ನಮ್ಮ ವಿಶ್ವಾಮಿತ್ರರದ್ದು. ರಾಜಕುಮಾರ ಅಂದರೆ ಗಾದಿ ರಾಜನ ಮಗ. ವಿಶ್ವಸ್ಯ ಮಿತ್ರಂ, ವಿಶ್ವಾಮಿತ್ರರು ಏನಂತೇಳಿದ್ರೆ ನನಗೆ ಕ್ಷತ್ರಿಯನಾಗಿರುವುದು ಬೇಡ. ಅವ್ರು ಏನು ವರ ಕೇಳ್ಕೊಂಡ್ರು? ವಿಪ್ರತ್ವಂ ಅವಾಪ, ನಾನು ಬ್ರಾಹ್ಮಣನಾಗಬೇಕು ಅಂತೇಳಿದರೆ ಹಾಗಾದರೆ ಬ್ರಾಹ್ಮಣನಾಗುವುದಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟರು ನೋಡಿ. ವರೇಣ ವಿಪ್ರತ್ವಂ ಅವಾಪ, ನಾನು ಬ್ರಾಹ್ಮಣನಾಗಬೇಕು ಅಂತ ಕೇಳಿದ್ದಕ್ಕೆ ಅಸ್ತು ಅಂತ ಹೇಳಿಬಿಟ್ರು. ಯಾವುದು? ದೇವರು.
ಸೊ ವರೇಣ ವಿಪ್ರತ್ವಂ ಅವಾಪ, ಈ ವರ ಪಡ್ಕೊಂಡದ್ದು, ತಪಸ್ಸು ಮಾಡಿ ವರ ಪಡ್ಕೊಂಡು ನಾನು ಬ್ರಾಹ್ಮಣನಾಗಬೇಕು, ನಾನು ಋಷಿಯಾಗಬೇಕು, ತಾನು ತಪಸ್ವಿ ಆಗಬೇಕು ಅಂತ. ವಿಪ್ರತ್ವಂ ಅವಾಪ ಯಹ ಅಂತೇಳಿದರೆ ಯಾರು ತಪಸ್ಸು ಮಾಡಿ, ಯೋ ಅಸೌ ಅಂದರೆ ಯೋ ಅಂದರೆ ಅಂದರೆ ಯಾರು ತಪಸ್ಸು ಮಾಡಿ ವರ ಪಡ್ಕೊಂಡು ವಿಪ್ರತ್ವಂ ಅವಾಪ ಬ್ರಾಹ್ಮಣತ್ವವನ್ನು ಪಡ್ಕೊಂಡ್ರೋ ಅಸೌ ಯಾರವರು ವಿಶ್ವಸ್ಯ ಮಿತ್ರಂ. ವಿಶ್ವಾಮಿತ್ರ ಅಂತ ಹೇಳಿದರೆ ಏನಂತ ಹೇಳಿದರೆ, ನಾವು ಕೆಲವು ಸಲ ಆ ಪದಚ್ಛೇದ ಮಾಡುವಾಗ ವಿಶ್ವ ಅಮಿತ್ರ ಅಂತ ಮಾಡಿಬಿಟ್ರೆ ಅದಕ್ಕೆ ಮಧ್ವಾಚಾರ್ಯರು ಏನು ಮಾಡಿದರು, ಅದೆಲ್ಲ ನಾವು ತಪ್ಪು ಮಾಡೋದೇ ಬೇಡ ಅಂತ ಹೇಳಿಬಿಟ್ಟು ವಿಶ್ವಸ್ಯ ಮಿತ್ರಂ ಅಂತ ಅವರು ಹಾಕಿಬಿಟ್ರು. ಅಂತೇಳಿದರೆ ಇವರು ವಿಶ್ವಾಮಿತ್ರರು, ಇಡೀ ವಿಶ್ವಕ್ಕೆ ಮಿತ್ರರು, ವಿಶ್ವದ ಮಿತ್ರರು, ವಿಶ್ವಾಮಿತ್ರರು. ಸ ಇಹ ಆಜಗಾಮ ಅಂತೇಳಿದರೆ ಈ ಅಯೋಧ್ಯೆಗೆ ಬಂದರು. ಸಹ ಅವರು, ಇಹ ಇಲ್ಲಿ ಅಂದರೆ ಅಯೋಧ್ಯದ ಕತೆ. ನಾವು ಆ ಮಕ್ಕಳು ಆಡುವುದನ್ನು, ಆ ಮಕ್ಕಳ ತೇಜಸ್ಸು, ಆ ಮಕ್ಕಳ ಮುದ್ದಾದ ಮುಖ, ಆ ಮಕ್ಕಳ ಇದನ್ನು ನೋಡ್ತಾ ಇದ್ದೇವೆ ನಾವು. ಸೊ ಈ ಮಕ್ಕಳಿದ್ದಲ್ಲಿಗೆ ಅಂದರೆ ಇಹ ಅಂದರೆ ಅಯೋಧ್ಯೆಗೆ, ಆಜಗಾಮ ಎಸ್ ಅಂದರೆ ಸೊ ಆಜಗಾಮ ಅಂತೇಳಿದರೆ ಬಂದರು, ವಿಶ್ವಾಮಿತ್ರರು ಬಂದರು ಅಂತದ್ದು. ಈ 4ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಸೊ ಇದರಲ್ಲಿ ವರೇಣ ವಿಪ್ರತ್ವಂ ಅವಾಪ, ಕ್ಷತ್ರಿಯನಾದರೂ ಕೂಡ ಬ್ರಹ್ಮದೇವರ ವರದಿಂದ ಬ್ರಾಹ್ಮಣ್ಯವನ್ನು ಪಡ್ಕೊಂಡಂತಹ ವಿಶ್ವಾಮಿತ್ರರು. ಸೊ ಆಮೇಲಿಂದ ಇಲ್ಲಿಗೆ ಬಂದರು. ಅಂದರೆ ವಿದ್ಯಾಭ್ಯಾಸ ಮುಗಿಸಿ ಈ ಕುಮಾರರು ಮನೆಗೆ ಬಂದು ಸ್ವಲ್ಪವೇ ದಿವಸ ಆಗುವಾಗ ಏನಂತೇಳಿದರೆ ಇಲ್ಲಿ ವಿಶ್ವಾಮಿತ್ರರು ಬಂದುಬಿಟ್ರು. ಆ ವಿಶ್ವಾಮಿತ್ರರು ಬರುವಾಗ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಅಂದರೆ ದಶರಥ ಯೋಚನೆ ಮಾಡ್ತಾ ಇದ್ದಂತೆ ಇವರು ಬರುವಾಗ, ಯಾರು ವಿಶ್ವಾಮಿತ್ರರು ಬರುವಾಗ. ಸೊ ಏನು ಯೋಚನೆ ಮಾಡ್ತಿದ್ದ ದಶರಥ ಮಹಾರಾಜ ಅಂತೇಳಿದರೆ, ತನ್ನ ಮಗ ಆವಾಗೆಲ್ಲ ಬೇಗ ಬೇಗ ಮದುವೆ ಅಲ್ಲ, ಸೊ ತನ್ನ ಮಗ ವಿದ್ಯಾಭ್ಯಾಸ ಎಲ್ಲ ಆಯಿತು. ವಿದ್ಯಾಭ್ಯಾಸ ಆದ ಕೂಡಲೇ ಏನಂತೇಳಿದರೆ ಕೂಡಲೇ ಮದುವೆ ಮಾಡೋದು ಅಂತ ಲೆಕ್ಕ. ಸೊ ಒಳ್ಳೆ ಹುಡುಗಿ ಅಂತೇಳಿದರೆ ತನ್ನ ಮಗನಿಗೆ ಅನುರೂಪನಾದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದರೆ ಹೇಗೆ ಅಂತ ಎಣಿಸುವಾಗ ಇಲ್ಲಿ ವಿಶ್ವಾಮಿತ್ರರು ಬಂದರು. ಸೊ ಅಂತೇಳಿದರೆ ಆ ಒಂದು ಏನು ಕಾಂಬಿನೇಷನ್ ನೋಡಿ. ಸೊ ಆ ರೀತಿ ವಿಶ್ವಾಮಿತ್ರರು ಬಂದ ಟೈಮ್ನಲ್ಲಿ ಏನು ಯೋಚನೆ ಮಾಡ್ತಿದ್ರು ಅದು ಸಮೇತ ವಾಲ್ಮೀಕಿ ಬರೆದು ಬಿಟ್ಟಿದ್ದಾರೆ. ಸೊ ಈ ರೀತಿ ಅಂತ ತಿಳ್ಕೊಂಡು, ಸೊ ಏನು ಹೇಳ್ತಾರೆ ಅಂತೇಳಿದರೆ, ಈ ಶೋಭನವಾದ ಚಂದ್ರವಂಶದಲ್ಲಿ ಅಂತೇಳಿದರೆ ಶಶಿನಃ ಸುವಂಶೆ ಅಂತೇಳಿದರೆ ಒಳ್ಳೆಯ ವಂಶ, ಚಂದ್ರವಂಶದಲ್ಲಿ ಇಂದ್ರನು ಗಾದಿ ಎನ್ನುವ ರಾಜನಾಗಿ ಜನಿಸಿದ್ದ. ಅವನಿಗೆ ವಿಶ್ವಾಮಿತ್ರ ಎಂಬ ಮಗನಿದ್ದ. ಅವನು ವರದಿಂದ ಅಂದರೆ ಬ್ರಹ್ಮದೇವರಲ್ಲಿ ವರ ಪಡ್ಕೊಂಡು ಬ್ರಾಹ್ಮಣ್ಯವನ್ನು ಪಡೆದುಕೊಂಡ. ಅವನು ವಿಶ್ವಸ್ಯ ಮಿತ್ರಂ, ಇಡೀ ವಿಶ್ವಕ್ಕೆ ಹಿತೈಷಿ. ಸೊ ಇಡೀ ವಿಶ್ವಕ್ಕೆ ಯಾವುದು ಗಾತಿನೋ ವಿಶ್ವಾಮಿತ್ರ ಋಷಿ ಅಂತ ಹೇಳುವುದಿಲ್ಲ ನಾವು. ಅಂತೇಳಿದರೆ ಸಂಧ್ಯಾ ವಂದನೆ ಮಾಡುವಾಗ ಗಾಯತ್ರಿ ಜಪ ಮಾಡುವ ಮೊದಲು ನೆನಪು ಮಾಡುವುದು, ಪ್ರತಿಯೊಬ್ಬರು ದಿವಸಕ್ಕೆ ಪ್ರತಿಯೊಬ್ಬರು ಬ್ರಹ್ಮಚಾರಿ ಗೃಹಸ್ಥರು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಸಂಧ್ಯಾ ವಂದನೆ ಮಾಡ್ತಾರೋ ಗಾತಿನೋ ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದ ಅಂತ ಹೇಳ್ಕೊಂಡು ಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸಲ, ಕೆಲವರು ಮಧ್ಯಾಹ್ನ ಬಿಟ್ಟಿದ್ದಾರೆ ಸೊ 2 ಸಲ, ಕೆಲವರು ಸಂಜೆನೂ ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಬೆಳಿಗ್ಗೆ 1 ಸಲ ಜಪ ಮಾಡುವವರು ಅದನ್ನು ಆ ಜಪ ಮಾಡುವಾಗ ಗಾಯತ್ರಿ ಜಪ ಮಾಡುವಾಗ ಗಾತಿನೋ ವಿಶ್ವಾಮಿತ್ರ ಋಷಿ ಅಂತ ಹೇಳೇ ಬಿಡ್ತಾರೆ. ಅಂದರೆ ಗಾದಿ ಅನ್ನುವಂಥದ್ದು ಗಾತಿನೋ ಅಂತಾಗಿದೆ. ಸೊ ಗಾತಿ ರಾಜನ ಮಗ ವಿಶ್ವಾಮಿತ್ರ, ವಿಶ್ವಸ್ಯ ಮಿತ್ರ. ಅವರು ಇಡೀ ಲೋಕಕ್ಕೆ ಕೊಟ್ಟ ಈ ಗಾಯತ್ರಿ ಜಪ ಅನ್ನುವಂಥದ್ದು ಅಂತೇಳಿದರೆ ಏನು ಹೇಳ್ತಾರೆ, ನಾವು ಬ್ರಾಹ್ಮಣ್ಯವನ್ನು ಉಳಿಸ್ಬೇಕಿದ್ರೆ ಅಟ್ಲೀಸ್ಟ್ ದಿವಸಕ್ಕೆ 10 ಗಾಯತ್ರಿ ಆದರೂ ಮಾಡಲೇಬೇಕು, ಇಲ್ಲಾಂದರೆ ಬ್ರಾಹ್ಮಣ್ಯವೇ ಉಳಿಯೋದಿಲ್ಲ ಅಂತೇಳಿದರೆ, ಅವರು ಬ್ರಹ್ಮದೇವರಲ್ಲಿ ವಿಶ್ವಾಮಿತ್ರರು ತಾನು ಬ್ರಾಹ್ಮಣನಾಗಬೇಕಂತ ತಗೊಂಡು ವರ ಪಡ್ಕೊಂಡು ನಮ್ಮ ಎಲ್ಲರ ಬ್ರಾಹ್ಮಣ್ಯವನ್ನು ಉಳಿಸುವಂತಹ ವಿಶ್ವಸ್ಯ ಮಿತ್ರರು ಇವರು. ಸೊ ಭರತಖಂಡವನ್ನು ಪ್ರಧಾನವಾಗಿ ಧರ್ಮದಿಂದ ಪಾಲಿಸಿದ 2 ವಂಶಗಳೆಂದರೆ ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಸೂರ್ಯವಂಶದಲ್ಲಿ ಶ್ರೀರಾಮ ಅವತಾರ ಆಯಿತು. ಚಂದ್ರವಂಶದಲ್ಲಿ ಅಲ್ಲಿ ಇಂದ್ರನು ಗಾಧಿಯಾಗಿ ಹುಟ್ಟಿರುವಂಥದ್ದು. ಅವನ ಮಗ, ಆ ಗಾಧಿ ರಾಜನ ಮಗ ವಿಶ್ವಾಮಿತ್ರ ಕ್ಷತ್ರಿಯನಾಗಿ ಹುಟ್ಟಿದ್ದರು.
ಹುಟ್ಟಿದರೂ ಕೂಡ ಬ್ರಹ್ಮದೇವರಿತ್ತ ವರಬಲದಿಂದಾಗಿ ಬ್ರಾಹ್ಮಣ್ಯವನ್ನು ಸಂಪಾದಿಸಿದ್ದು ಅವರ ದೊಡ್ಡ ಹಿರಿಮೆ. ಆ ವಿಶ್ವಾಮಿತ್ರ ಮುನಿಯು ಅಯೋಧ್ಯೆಗೆ ಆಗಮಿಸಿದಾಗ ಶ್ರೀರಾಮನ ವಿವಾಹದ ಬಗ್ಗೆ ದಶರಥನು ಚಿಂತನೆ ನಡೆಸಿದ್ದ ಎಂಬ ವಿವರ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಸೊ ಈ ರೀತಿಯಲ್ಲಿ ವಿಶ್ವಸ್ಯ ಮಿತ್ರಂ ಅಂತ ತಿಳ್ಕೊಂಡು ಸ್ವತಃ ಶ್ರೀಹರಿಯೇ ಶ್ರೀರಾಮನಾಗಿ ಅವತರಿಸಿದ್ದು ಸೂರ್ಯವಂಶದ ಶ್ರೇಷ್ಠತೆಗೆ ಕಾರಣವಾದಂತೆ ಶ್ರೀರಾಮನೇ ಕೃಷ್ಣನಾಗಿ ಚಂದ್ರವಂಶದಲ್ಲಿ ಆ ವಂಶದ ಶ್ರೇಷ್ಠತೆಯನ್ನು ಅಭಿವೃದ್ಧಿ ಮಾಡಿದರು. ಅಂದರೆ ಸೂರ್ಯವಂಶ ಅಂದರೆ ಶ್ರೀರಾಮಚಂದ್ರ, ಚಂದ್ರವಂಶ ಅಂದರೆ ಶ್ರೀಕೃಷ್ಣ. ಆ ಚಂದ್ರವಂಶದಲ್ಲಿ ಮೊದಲು ಇದ್ದದ್ದು ಈ ಗಾದಿರಾಜನ ಮಗ ವಿಶ್ವಾಮಿತ್ರರು ಅಂತ ಹೇಳುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.